ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ನೆಕ್ಸ್ಟ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಹೌದು, ನಿನ್ನೆ ತಾನೇ DK ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನನ ಸ್ವೀಕರಿಸಿದ್ರು. ಆದರೆ ಇವತ್ತೇ ಅಧಿಕಾರಿಗಳ ಸಭೆನ ನಡೆಸಿದ್ರು. ಅಲ್ಲಿ ಕೆಲವು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಸ್ಪೆಷಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಕೆಲವು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ತುಂಬಾ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕು. ನೀವು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇವತ್ತು ಅವರು ಅಧಿಕಾರಿಗಳ ಸಭೆ ಮಾಡಿದ್ರು. ಕೆಲವೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಗ್ಯಾರಂಟಿ ಯೋಜನೆಗಳ ದುರುಪಯೋಗ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆಯಿಂದ ಆಗಿರ್ಬೋದು, ತುಂಬಾ ದುರ್ಬಳಕೆ ಆಗಿದೆ. ಈ ಗ್ಯಾರಂಟಿ ಯೋಜನೆಯಿಂದನೇ 100 ಕೋಟಿ ಹಣ ನಮಗೆ ಲಾಸ್ ಆಗ್ತಾ ಇದೆ ಅಂತ ಈ ಮುಂಚೆನೂ ಕೂಡ DK ಶಿವಕುಮಾರ್ ಅವರೇ ತಿಳಿಸಿದ್ರು. ಬಟ್ ಇವಾಗ ಅಧಿಕಾರಕ್ಕೆ ಬಂದ ಕೂಡಲೇ ಮೊದಲನೇ ದಿನವೇ ಈ ಗ್ಯಾರಂಟಿ ಯೋಜನೆಗಳ ಆಕ್ರಮಣ ತಡೆಯೋಕ್ಕೆ, ಅದರಲ್ಲೂ ಕೂಡ ಈ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಯೋಜನೆ ಆಕ್ರಮಣ ತಡೆಯೋಕ್ಕೆ ಕೆಲವು ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಏನದು ಅವರಿಗೆ ಡೌಟ್ ಬಂದಿರೋದು ಅಂತ ಅಂದರೆ, ಮೊದಲನೇದಾಗಿ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಹೇಳಬೇಕಂದ್ರೆ, ಗೃಹ ಜ್ಯೋತಿ ಯೋಜನೆ ಏನು 200 ಯೂನಿಟ್ ಉಚಿತವಾಗಿ ಕೊಡ್ತಿದ್ದಾರೆ, ಇದನ್ನು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಡೌಟ್ ಬಂದಿದೆ. ಯಾಕಂದರೆ ಇದು ಗೃಹ ಬಳಕೆ ಅಂದರೆ ಮನೆಯಲ್ಲಿರೋರಿಗೆ ಈ ಒಂದು ಗೃಹ ಜ್ಯೋತಿ ಯೋಜನೆ ಅಪ್ಲಿಕೇಬಲ್ ಆಗುತ್ತೆ. ಮನೆಗಳಿಗೆ ಕರೆಂಟ್ ಯೂಸ್ ಮಾಡೋಕ್ಕೆ 200 ಯೂನಿಟ್ ಉಚಿತವಾಗಿ ಕೊಡುವಂತಹ ಯೋಜನೆ ಆಗಿತ್ತು. ಇದನ್ನ ಕಮರ್ಷಿಯಲ್ ಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದಲ್ಲದೆ ಒಬ್ಬರೇ ಹೆಸರಲ್ಲಿ 5 ರಿಂದ 6 ಮೀಟರ್ ಕನೆಕ್ಷನ್ಗಳನ್ನ ಎಲ್ಲ ತಗೊಂಡಿದ್ದಾರೆ. ಸೊ ಹಾಗಾಗಿ ಅಧಿಕಾರಿಗಳಿಗೆ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಇವರ ಕಂಪ್ಲೀಟ್ ಡೀಟೇಲ್ಸ್ನ ಕೊಡಿ ಅಂತ ಕೇಳಿದ್ದಾರೆ. ಅಂದರೆ ಮೀಟ್ರ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಹಾಗೆ ಯಾರ್ಯಾರ ಹೆಸರಲ್ಲಿ ಎಷ್ಟು ಮೀಟ್ರ್ ಇದೆ, ಸೊ ಇದು ಕರೆಕ್ಟಾಗಿ ಯೂಸ್ ಆಗ್ತಾ ಇದೆಯಾ, ಅಥವಾ ಕರ್ನಾಟಕದವ್ರು ಬಿಟ್ಟು ಬೇರೆ ರಾಜ್ಯದವರು ಕೂಡ ಈ ಗೃಹ ಜ್ಯೋತಿ ಯೋಜನೆ ಲಾಭನ ಪಡ್ಕೊಳ್ತಿದ್ದಾರೆ. ಸೊ ಇದು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಗೊಳ್ತಿದ್ದಾರೆ. ಅವ್ರ ಫೋನ್ ನಂಬರ್ ಆಗಿರ್ಬೋದು, ಅವ್ರದ್ದು ಕರ್ನಾಟಕದವರೇನಾ ಬೇರೆ ರಾಜ್ಯದವರೇನಾ, ಇದು ಕಮರ್ಷಿಯಲ್ ಆಗಿ ಏನಾರು ಯೂಸ್ ಮಾಡ್ತಿದ್ದಾರಾ ಕರೆಂಟ್ನ ಅಂದ್ಬಿಟ್ಟು ಡೀಟೇಲ್ ಆಗಿ ಚೆಕ್ ಮಾಡ್ತಿದ್ದಾರೆ. ಯಾಕಂದರೆ ಇದು ಒಂಥರ ಒಳ್ಳೇದು. ಯಾಕಂದರೆ 100 ಕೋಟಿ ಅವರಿಗೆ ಲಾಸ್ ಆಗ್ತಿದೆ ಅಂತ ಗೊತ್ತಾದಾಗ ಅದೇ ಹಣ ಇದ್ದರೆ ರಾಜ್ಯದ ಬೇರೆ ಅಭಿವೃದ್ಧಿಗೆ ಯೂಸ್ ಮಾಡ್ಬೋದಲ್ಲ. ಹಾಗಾಗಿ ಈ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಇಷ್ಟೆಲ್ಲ ಒಂದು ಇದನ್ನು ಚೆಕ್ ಮಾಡಲಿಕ್ಕೆ ಇನ್ಫಾರ್ಮೇಷನ್ನ ಕೇಳ್ತಿದ್ದಾರೆ. ಇದು ಗೃಹ ಜ್ಯೋತಿ ಯೋಜನೆ ಬಗ್ಗೆ ಆಯಿತು. ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳೋದಾದರೆ, ತೀರ್ಕೊಂಡವರ ಖಾತೆಗೆ ಹಣ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ನ ಕೇಳ್ತಿದ್ದಾರೆ. ಹಾಗೆ ತೀರ್ಕೊಂಡಿರೋರ ಖಾತೆಗೆ ಹಣ ಹೋಗ್ತಾ ಇದೆ. ಆಬ್ವಿಯಸ್ಲಿ ಅವ್ರ ಮನೆಯವರು ಹಣನ ಡ್ರಾ ಮಾಡ್ಕೊಂಡ್ಬಿಟ್ಟಿರ್ತಾರೆ, ATM ಮೂಲಕನೋ ಅಥವಾ ಆನ್ಲೈನ್ ಮುಖಾಂತರ ಡ್ರಾ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅದರದ್ದು ಕೂಡ ಡೀಟೇಲ್ಸ್ನ ಕೇಳ್ತಾ ಇದ್ದಾರೆ. ತೀರ್ಕೊಂಡವರ ಹೆಸರಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂದ್ಬಿಟ್ಟು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇದು ಗುಡ್ ಮೂವ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ಲಕ್ಷ್ಮಿ ಯೋಜನೆಯಿಂದನೋ ಆಗಿರ್ಬೋದು, ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ, ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ, GST ಪೇ ಮಾಡ್ತಿರ್ತಾರೆ. ಸೊ ಅಂಥವರು ಕೂಡ ಈ ಗ್ಯಾರಂಟಿ ಯೋಜನೆಗಳ ಲಾಭನ ಪಡ್ಕೊಳ್ತಿರ್ತಾರೆ. ಹಾಗೆ ನಾನು ಆಗಲೇ ಹೇಳಿದಂಗೆ ಗೃಹ ಜ್ಯೋತಿ ಯೋಜನೆ ಕೂಡ ಕಮರ್ಷಿಯಲ್ ಪರ್ಪಸ್ ಆಗು ಕೂಡ ಯೂಸ್ ಮಾಡ್ತಿದ್ದಾರೆ ಅನ್ನೋದು ಬಗ್ಗೆ ಸರ್ಕಾರಕ್ಕೆ ಅನುಮಾನ ಬಂದಿರೋದ್ರಿಂದ ಈ ಒಂದು ಪರಿಶೀಲನೆಗೆ ಅಧಿಕಾರಿಗಳಿಗೆ DK ಶಿವಕುಮಾರ್ ಅವರು ಸೂಚನೆನ ಕೊಟ್ಟಿರುವಂಥದ್ದು. ಸೊ ನೋಡೋಣ ಇದು ಪರಿಶೀಲನೆ ಯಾವ ರೀತಿ ಆಗತ್ತೆ, ಏನು ಎಷ್ಟೆಲ್ಲ ಜನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರಾ ಏನು ಅನ್ನೋದ್ರ ಬಗ್ಗೆ ಮುಂದೆ ಗೊತ್ತಾಗತ್ತೆ. ಈ ಒಂದು ಮೂವ್ ತಗೊಂಡಿರೋದ್ರ ಬಗ್ಗೆ, ಈ ಒಂದು ಹೊಸ ಹೆಜ್ಜೆನ ಇಡ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.